ಶಾರದಾ ನೀನು ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ನಿಮ್ಮಿಬ್ಬರಿಗೂ ಏನೂ ಆಗಿಲ್ಲ ಅಲ್ವಾ? ಏನು ಆಗ್ಲಿಲ್ಲ ಅಮ್ಮಮ್ಮ. ನಾವು ಬಸ್ ಸ್ಟ್ಯಾಂಡ್ ಹೋಗಿದ್ವಾ, ಅಲ್ಲಿ ಅಮ್ಮ ಯಾರಿಗೋ ಜೋರ್ ಮಾಡಿದ್ಲು, ಆಮೇಲೆ ವಾಪಸ್ ಬಂದ್ಬಿಟ್ವಿ. ಏನು ಹೇಳ್ತಿದ್ಯಾ ದೀಪು? ಅಲ್ಲ, ಈ ಫ್ರೆಂಡಿಗೆ ಒಂದು ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿಂಗೆ? ನೀನು ಮಾಡಿದ್ ಸರಿನಾ? ನಾನು ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ದೀಪು, ಇದು ದೊಡ್ಡವ್ರ ವಿಷಯ, ನಿಮ್ಮ ಮಧ್ಯೆ ಮಾತಾಡಬಾರ್ದು ಅಂತ ಗೊತ್ತಿಲ್ಲ. ಹೋಗು, ಆಟಾಡ್ಕೊ ಹೋಗು. ಶಾರದಾ, ಏನಮ್ಮಮ್ಮ ಹೇಳಿದ್ದು? ಏನದು ಬಸ್ ಸ್ಟ್ಯಾಂಡು ಗಲಾಟೆ? ಅವಳು ಏನೋ ಹೇಳಿದ್ಲಮ್ಮ, ಆ ವಿಷಯ ಯಾಕೀಗ? ನಾನು ಬಂದಾಯ್ತಲ್ಲ. ಇಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲ, ಬಂದಾಯ್ತು ಅಂತ. ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ನಾನು, ಅವತ್ತು ಮನೆ ಬಿಟ್ಟು ಹೋಗ್ಬೇಡ ಅಂತ. ಆದ್ರೂ ನನ್ನ ಮಾತು ಕೇಳಲ್ಲ ಅಲ್ಲ ನೀನು. ನಿನಗೆ ಕೇಳ್ತಾ ಇರೋದು ಯಾಕೆ ಹೀಗೆ ಮಾಡಿದೆ ಅಂತ. ನೀವು ಕೊಡ್ತಿರೋ ಪ್ರೀತಿಗೆ ನಾನು ಅರ್ಹಳಲ್ಲ. ಅದನ್ನ ನೀನ್ ಹೇಳೋದಲ್ಲ, ನಾನ್ ಹೇಳ್ಬೇಕು. ಯಾರಿಗೆ ಎಷ್ಟು ಪ್ರೀತಿ ಕೊಡ್ಬೇಕು ಅಂತ ನಾನ್ ಹೇಳ್ಬೇಕು. ಇಲ್ಲಿ ಈ ಮನೆ ಎಷ್ಟು ಬಿಕ್ಕು ಅಂತಿತ್ತು ಗೊತ್ತಾ? ಯಾರೇ ಹೇಳಿದ್ರು ನಿಂಗೆ ಮನೆ ಬಿಟ್ಟು ಹೋಗಕ್ಕೆ? ಯಾರೂ ಹೇಳಲಿಲ್ಲ ಅಮ್ಮ, ನನಗೆ ಹಾಗನ್ನಿಸ್ತು. ಆದ್ರೆ ಯಾಕೋ ಗೊತ್ತಿಲ್ಲ, ನಾನು ಈ ಮನೆ ಬಿಟ್ಟು ಹೋಗೋಣ ಅಂದ್ರೆ ಆಗ್ತಾ ಇಲ್ಲ. ಅದ್ಯಾವುದೋ ಶಕ್ತಿ ನನ್ನ ತಡೀತಾ ಇದೆ. ಸದ್ಯ ನಿನಗೂ ಹಾಗೆ ಅನಿಸ್ತಿದ್ಯಲ್ಲ. ನೀನೇನೋ ಹೇಳ್ದೆ ಕೇಳ್ದೆ ಹೊರಟೋದೆ, ಆದ್ರೆ ನನಗಿಲ್ಲಿ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ ನಿನಗೆ? ಹೌದಮ್ಮ ಶಾರದಾ, ನಮ್ಗೆಲ್ರಿಗೂ ತುಂಬಾ ಆತಂಕ ಆಗಿತ್ತು. ಅದರಲ್ಲೂ ಸುಮಿತ್ರಾ ಅಂತೂ ಕಣ್ಣಲ್ಲಿ ನೀರು ಹಾಕ್ತಾನೆ ಇದ್ಲು. ಯಾವ ಜನ್ಮದ ಬಂದನೋ ಏನೋ ಗೊತ್ತಿಲ್ಲ ಅಮ್ಮ. ನಾನು ಈ ಮನೆ ಬಿಟ್ಟು ಹೋದೆ ಅಂತ, ಕಣ್ಣಲ್ಲಿ ನೀರು, ನಿಮ್ಮ ಮನ್ಸಿಗೆ ನೋವಾಗಬಾರ್ದು ಅಂತ ನನ್ನ ಮನಸ್ಸು ನನ್ನ ವಾಪಸ್ ಇಲ್ಲಿ ಕರ್ಕೊಂಡು ಬಂತು. ನಾನು ನಿಮ್ಮ ಮನಸ್ಸಿಗೆ ತುಂಬಾ ನೋವು ಮಾಡಿದೆ, ನನಗೆ ಕ್ಷಮಿಸಿ. ಶಾರದೆ ಜಗವ ಗೆಲ್ಲುವ ಶಾರದೆ.